ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಕಚಗುಳಿ ನಗುವಿನ ಹಾವಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಒಂದು ಸತ್ಯಲೋಕದ ಹೊಸ ಪಾತ್ರನ ನಿಮ್ಮೊಂದಿಗೆ ಕರ್ಕೊಂಡ್ಬರ್ತಾ ಇದ್ದೀನಿ. ಇದು ಕಚಗುಳಿ ನಗುವಿನ ಹಾವಳಿ. ಸತ್ಯ ಅನ್ನೋದು ಒಂದು ನಗ್ನ. ಆ ನಗ್ನವನ್ನು ಹಾಸ್ಯದ ಮೂಲಕ ನಿಮ್ಮ ಮುಂದೆ ಬಿಚ್ಚೋಡೋಕ್ಕೆ ನಾವಿಡ್ತಾ ಇದ್ದೀವಿ ಲಗ್ನ. ಹಾಗಿದ್ರೆ ಬನ್ನಿ ಆ ಪಾತ್ರದ ಹತ್ರ ಹೋಗೋಣ, ಮತ್ತಷ್ಟು ಮಾತುಕತೆ ಆಡೋಣ. ಸ್ವಾಗತ, ನಿಮಗೆ ಸುಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ನಮ್ಮ ಜೊತೆಗಿದ್ದಾರೆ ಸಿಸ್ಟರ್ ನರ್ಸ್ ಮೇರಿ. ಹಲೋ ಮೇರಿ ಅವರೇ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮೇರಿ ಅವರೇ? ಫೈನ್, ಥ್ಯಾಂಕ್ ಯು. ಓಕೆ, ನಿಮ್ದು ಒಂಥರ ತುಂಬ ಒಂಥರ ವಂಡರ್ಫುಲ್ ಪ್ರೊಫೆಷನ್ ನಿಮ್ಮದು. ಹೇಗೆ ನೀವು ಪ್ರೊಫೆಷನ್ ಬಂದಿದ್ದು ಹೇಗೆ ಮೇರಿ ಅವರೇ? ಅಪ್ಪನ ಹತ್ರ ದುಡ್ಡಿರಲಿಲ್ಲ MBBS ಓದ್ಸೋಕ್ಕೆ. ಸೊ ಈ ವಾಸ್ ಪುವರ್. ಅದಕ್ಕೆ ಏನು ಮಾಡೋದು? ಸೊ ನನ್ನ ಆಸೆ ಇತ್ತು ಪೇಷನ್ಸ್ನ ನೋಡ್ಕೋಬೇಕು ಅಂತ. ಈ ಕೆಲಸಕ್ಕೆ ಈ ಸೊಸೈಟಿನಲ್ಲಿ, ಸಮಾಜದಲ್ಲಿ ನಿಮಗೆ ಗುರುತು ಗೌರವ ಸಿಗ್ತಾ ಇದೆಯಾ? ಡೆಫಿನೆಟ್ಲಿ. ಎಲ್ಲಿವರೆಗೂ ನೋವಿರುತ್ತೋ ಅಲ್ಲಿವರೆಗೂ ನಮ್ಮ ನೆನ್ಪಿಟ್ಟಿರ್ತಾರೆ. ಆಮೇಲೆ ನೋವು ಮುಗಿದು ಹಾಸ್ಪಿಟ್ಲಿಗೆ ಬಿಟ್ಟು ಹೋದ್ಮೇಲೆ ದೇ ಡೋಂಟ್ ವಾಂಟ್ ಟು ಟಾಕ್ ಟು ಮೀ. ಆಮೇಲೆ ನಮ್ಮ ಈ ಹಾಸ್ಪಿಟ್ಲಿಗೆ ಬರೋದಿಲ್ಲ ಅವರು. ತಿರ್ಗಿ ಅವರಿಗೆ ಹುಷಾರಿಲ್ಲ ಅಂದರೆ ಆವಾಗ ಮಾತ್ರ ಬರ್ತಾರೆ ಅವರು. ಟಿಲ್ ದೆನ್ ನೋ, ದೇ ವಿಲ್ ನಾಟ್ ಕಮ್. ಬಟ್ ಇರಲಿ, ಪರವಾಗಿಲ್ಲ. ಅವ್ರಿಗೆ ಏನು ಅನ್ನಿಸ್ತದೆ ಅದು ನನಗೆ ಬೇಕಾಗಿಲ್ಲ. ಆದರೆ ನಾನು ಹ್ಯಾಪಿ ಆಗಿದ್ದೀನಿ ನನ್ನ ಪ್ರೊಫೆಷನ್ಗೆ. ನೀವು ಕೊಡೋ ಡಾಕ್ಟ್ರ್ ಆದೇಶನ ನೀವು ಪಾಲಿಸ್ತೀರಾ, ಇಲ್ಲ ರೋಗಿಗಳ ನೋವನ್ನು ಸ್ಪಂದಿಸ್ತೀರಾ? ಮೊದಲು ನಾವು ರೋಗಿಗಳ ನೋವನ್ನು ಸ್ಪಂದಿಸ್ಬಿಡ್ತೀವಿ. ಸ್ಪಂದಿಸಿ ಆಮೇಲೆ ಅವ್ರಿಗೆ ಏನು ಬೇಕು ಅದೆಲ್ಲ ನೋಡ್ಕೊಳ್ತೀವಿ. ಎಂಥ ಟೈಮಲ್ಲಿ ಏನು ಬೆಡ್ ಪ್ಯಾನ್ ಬೇಕಾ, ಏನು ಬೇಕೆಲ್ಲ ನೋಡ್ಕೊಳ್ತೀವಿ. ಆದರೆ ಬಿಲ್ ಕೊಡುವಾಗ ಹಾಸ್ಪಿಟಲಿ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ. ಹಾಗೆ ಇರಬೇಕಲ್ಲ, ಯಾಕಂದರೆ ನಮಗೂ ಸ್ಯಾಲ್ರಿ ಕೊಡಬೇಕಲ್ಲ ಅವರು. ಅದಕ್ಕೆ ಆವಾಗ ಹಂಗಿರೋದು, ಇವಾಗ ಹಿಂಗಿರೋದು. ಏನು ಮಾಡೋದು? ಯಾಕೆಂದರೆ ದುಡ್ಡು ತಗೊಳ್ಳದೆ ಹಾಸ್ಪಿಟ್ಲ್ ನಡೆಯೋದಿಲ್ಲ ಅಲ್ವಾ? ಸಂಬಳ ಇಲ್ಲ. ಅದಕ್ಕೆ ನಮಗೆ ಸಂಬಳ ಇಲ್ಲ ಅಂದರೆ ಊರಪ್ಪಲಿ ಅಪ್ಪ ಅಮ್ಮ ಎಲ್ಲ ಹೊಟ್ಟೆ ಇಸ್ಕೊಂಡಿರ್ತಾರೆ. ದೇ ಬಿಲೀವ್ ಆ್ಯಂಡ್ ಡಿಪೆಂಡ್ ಆನ್ ಮೀ. ಇವಾಗ ಜನರಲಿ ಡಾಕ್ಟರ್ಸ್ನ ಡಾಕ್ಟರ್ಸ್ ಅಂತ ಕರೀತಾರೆ, ಪೊಲೀಸ್ನ ಪೊಲೀಸ್ ಅಂತ ಕರೀತಾರೆ, ಇವಾಗ ಲಾಯರ್ಸ್ನ ಅಡ್ವೊಕೇಟ್ ಅಂತ ಕೂಡ ಕರೀತಾರೆ. ನಿಮ್ಮಲ್ಲಿ ನರ್ಸ್ ಅಂತ ಇದ್ದಾಗ ಅಂದರೆ ಸಿಸ್ಟರ್ ಅಂತ ಕರೀತಾರೆ, ಬ್ರದರ್ ಅಂತ ಕರೀತಾರೆ. ಸೊ ಏನದು ಆ ವ್ಯತ್ಯಾಸಗಳು? ಅದು ಮುಂಜೆಯಿಂದ ಕರೆದು ರೂಢಿಯಾಗಿ ಎಲ್ಲರೂ ಸಿಸ್ಟರ್ ಅಂತ ಕರೆದು. ಈಗ ನಿಜ ಹೇಳಬೇಕು ಅಂದರೆ ನಮಗೆ ಮಕ್ಕಳಿಲ್ಲ. ಹಸ್ಬೆಂಡು ನನ್ನ ಸಿಸ್ಟರ್ ಅಂತ ಕರೆಯೋದು. ಅದರಿಂದ ಈಗ ಮಕ್ಕಳಿಗೂ ಇಲ್ಲ. ನಮ್ಮ ಮನೆ ಥರ ಇಲ್ಲ. ನಮ್ಮ ಮನೆ ಒಂದು ಹಾಸ್ಟೆಲ್ ಥರ ಇದೆ, ಅಲ್ಲಿ ಒಂದು ಅಂಗಡಿ ಥರ ಇದೆ. ಯಾಕೆಂದರೆ ಯಾವಾಗ ನೋಡಿದ್ರೆ ನೈಟ್ ಡ್ಯೂಟಿ, ಡೇ ಡ್ಯೂಟಿ, ನೈಟ್ ಡ್ಯೂಟಿ, ಡೇ ಡ್ಯೂಟಿ. ಮನೆಯಲ್ಲಿ ಡ್ಯೂಟಿ ಮಾಡೋ ಒಂದು ಅಮ್ಮ ಅಲ್ಲಿ ಶಾರ್ಟೇಜ್ ಇದೆ. ಎಲ್ಲರಿಗೂ ಒಂದು ಸಿಸ್ಟರ್ ಸಿಕ್ಕುವಾಗ ನಮ್ಮ ಮನೆಯಲ್ಲಿ ಒಂದು ಮಗಳು ಮಿಸ್ ಆಗ್ತಾಳೆ, ಒಂದು ಹೆಂಡತಿ ಮಿಸ್ ಆಗ್ತಾಳೆ. ಆವಾಗ ನಾವು ಮದರು ಆಗೋಕ್ಕಾಗೋದಿಲ್ಲ ಅಷ್ಟೇ. ಆ ಸ್ಯಾಕ್ರಿಫೈಸ್ಗಳಿಗೆ ನಿಮಗೆ ಬೆಲೆ ಇದೆಯಾ? ಬೆಲೆ ಅಂತ ಲೆಕ್ಕ ಹಾಕಿದ್ರೆ, ಓನ್ಲಿ ಮಣಿ ಅಂತ ಲೆಕ್ಕ ಹಾಕಿದ್ರೆ ಈ ಪ್ರೊಫೆಷನ್ ಮಾಡೋಕ್ಕಾಗೋದಿಲ್ಲ. ಭಾಳಷ್ಟು ಪ್ರೀತಿನೂ ಬೇಕು, ಲವ್ ಬೇಕು ಪೇಷನ್ಸ್ ಮೇಲೆ. ನಾನು ಒಂದು ಹಾಸ್ಪಿಟ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಅಲ್ಲಿ ಎಲ್ಲರೂ ಕ್ಯಾನ್ಸರ್ ಪೇಷಂಟು. ಸೊ ಸ್ವಲ್ಪ ದಿನದಲ್ಲಿ ಎಲ್ಲ ಹೋಗ್ಬಿಡೋರು. ನಂದು ಅಂತ ಯಾರೂ ಇಲ್ಲ. ಆದರೆ ದಿವಸ ಒಂದು ಪೇಷಂಟ್ ನೋಡಿದ್ರೆ ಅವನ ಅಪ್ಪ ಅಮ್ಮನ ಫೋಟೋನೇ ಏನೋ, ಅದು ಅವರೇ ಪರ್ಸ್ನಲ್ ಅಲ್ವಾ. ಒಂದು ಕಿಟಕಿ ಒಳಗಡೆಯಿಂದ ಒಂದು ಡೋರ್ ಏನೋ ಒಂದು ಕಬರ್ಡ್ ಇದೆ. ಆ ಕಬರ್ಡಲ್ಲಿ ಅವನೇನು ನಾವು ನೋಡೋಂಗಿಲ್ಲ ಅಲ್ಲ, ಆ ಪರ್ಸ್ನಲ್. ಅವನು ಎಲ್ಲ ಅವಲು ಹೋಗೋದು, ನನ್ನ ಸಿಸ್ಟರ್ ಅಂತ ಕರೆಯೋದು ಎಲ್ಲೇ ಇದೆ. ಆದರೆ ಆ ಕಬರ್ಡ್ ಹತ್ರ ಹೋಗಿ ನಿಂತ್ಕೊಂಡು ಹತ್ಕೊಂಡು ಎಲ್ಲ ಮಾತಾಡಿ ಬರೋನು. ಕಬರ್ಡ್ ತೋರಿಸಲ್ಲ ಯಾರಿಗೂ. ಒಂದು ದಿವಸ ಅವನು ಹೋದ ನಮ್ಮನ್ನು ಬಿಟ್ಟು. ಕಬರ್ಡ್ ತೆಗೆದು ನೋಡಿದರೆ ನಾನೇ ಏನು ಹೇಳೋದು, ನನ್ನ ಫೋಟೋ ಇಟ್ಟಿದ್ದಾನೆ ಅವನು. ಅದಕ್ಕೆ ಹೇಳೋದು, ಅಲ್ಲಿ ನಮಗೆ ವ್ಯಾಲ್ಯೂ ಇದೆ. ಇದೇ ಒಂದು ಕಡೆ ನಮ್ಮನ್ನು ದೇವರು ಅನ್ಕೋತಾರೆ. ಆದರೆ ಎಲ್ಲ ಮಣಿಗೋಸ್ಕರ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಪೇಷಂಟ್ಸು ನಮ್ಮ ಹತ್ರ ಮಾತಾಡಿದ್ದಿಲ್ಲ, ಲಾಸ್ಟು ಅವರ ಫ್ಯಾಮಿಲಿ ಹತ್ರನೂ ಮಾತಾಡಿಲ್ಲ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಫ್ಯಾಮಿಲಿಯವರಿಗೂ ಕೆಲವು ಟೈಮಲ್ಲಿ ಪೇಷನ್ಸ್ ಬೇಡ, ಆದರೆ ನಾವು ಬೇಡ ಅನ್ನೋಕ್ಕಾಗೋದಿಲ್ಲ. ಒಂದು ಸತಿ ನಿಮಗೆ ಹೇಳಬೇಕು ಅಂದರೆ ಏನು ಗೊತ್ತಾ? ಒಬ್ಬ ಬಂದು ಹೇಳ್ತಾ ಇದ್ದಾನೆ, ನನ್ನ ಬ್ರದರು ತೀರಿಕೊಂಡ್ರು. ನಾನು ಆಯಿತು ಬಾ ನೋಡು ಅಂದೆ. ನೋಡಬೇಕು ಅಂದರೆ ಹತ್ರ ಬರಬೇಕಾದ್ರೆ ಅವನಿಗೆ ವಾಸನೆ, ಡೆಡ್ ಬಾಡಿ ವಾಸನೆ ಬರ್ತಾಯಿದೆ, ಹತ್ರ ಬರಲಿಕ್ಕಾಗೋದಿಲ್ಲ ಅಂತಾನೆ. ಆಮೇಲೆ ದುಡ್ಡು ಕೊಟ್ಟು ಹೇಳ್ತಾನೆ, ಅದನ್ನು ನೀವು ಮರವು ಮಾಡಿಬಿಡಿ, ಅದೇನು ಮಣ್ಣು ಮಾಡೋದು ಏನು ಹೇಳ್ತಿರಲ್ಲ ನೀವು, ಅದು ಮಾಡಿಬಿಡಿ ಅಂತ.
ಯಾಕೆಂದರೆ ನೋಡೋಕ್ಕೂ ರೆಡಿ ಇಲ್ಲ ಸ್ವಂತ ಬ್ರದರ್ಸು ವಾಸನೆ ಬಂದರೆ. ನೀವು ಸ್ವಂತ ಅಮ್ಮ ಆದರೂ ಅಪ್ಪ ಆದರೂ ವಾಸನೆ ಬಂದಾಗ ಎಲ್ಲ ದೂರ ಇಡ್ತಾರೆ, ಆವಾಗ ನಾವೇ ಹತ್ರ ಇರೋದು. ಅವ್ರು ಹೇಳ್ತಾರೆ ಬಾಯಿ ವಾಸನೆ, ಬೆಡ್ಶೀಟ್ ವಾಸನೆ ಅಂತ. ಇವರು ಬೆಡ್ಶೀಟ್ ಎಲ್ಲ ವಾಸನೆ ಆದಮೇಲೆ ಅಲ್ವಾ ಇವರು ಹುಟ್ಟಿದ್ದು. ಆ ತಾಯಿ ಏನಾದರೂ ಬೆಡ್ಶೀಟಲ್ಲಿ ಕೊಳೆ ಮಾಡದಿದ್ರೆ ಇವರೆಲ್ಲ ಹುಟ್ಟುತ್ತಾ ಇರಲಿಲ್ಲ. ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ. ದಟ್ ಈಸ್ ದ ಪ್ರಾಬ್ಲಮ್. ಒಂದು ಪ್ರೊಫೆಷನ್ ನಾವು ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ಫೈನಾನ್ಷಿಯಲ್ ಕಂಡೀಷನ್ಸಿಂದ ಆಗಲಿಲ್ಲ ಅಂತ. ಬಟ್ ನಿಮ್ಮ ಥರ ಹಲವಾರು ಜನಕ್ಕೆ, ನರ್ಸ್ಗಳಿಗೆ, ಸಿಸ್ಟರ್ಸ್ಗೆ, ಬ್ರದರ್ಸ್ಗೆ ಡಾಕ್ಟರ್ಸ್ ಆಗಬೇಕು ಅನ್ನೋ ಆಸೆನೇ ಇರಲ್ವಾ? ಅಥವಾ ಇದ್ದು ಅನಿವಾರ್ಯ ಪರಿಸ್ಥಿತಿಗಳಿಂದ ಆಗೋಕ್ಕಾಗಲ್ವಾ? ಆಗಲ್ಲ. ಒಂದು ಏನು ಗೊತ್ತಾ, ಈ ಪ್ರೊಫೆಷನ್ನಲ್ಲಿ ಒಂದು ನರ್ಸ್ ಡಾಕ್ಟ್ರ್ ಆಗೋದಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ನರ್ಸಾಗಿ ಉಳ್ತಾರೆ, ಗೌರವ ಕೊಡ್ತಾರೆ, ರಿಟೈರ್ ಆಗ್ತೀವಿ, ಆಮೇಲೆ ಯಾರೂ ನಮ್ಮನ್ನೇ ಕೇಳೋದಿಲ್ಲ ಅಷ್ಟೇ. ಯಾವಾಗ ಕೈ ಕಾಲು ಓಡ್ತದೆ ಆವಾಗ ಒಳ್ಳೆ ಕೆಲಸದಲ್ಲಿ ಇಡ್ತಾರೆ, ಆಮೇಲೆ ಹೋಗಿ ಅಳತೆ ಮಾಡೋಕ್ಕೆ ತೂಕ ಹಾಕೋಕ್ಕೆ ಇಡ್ತಾರೆ. ಆವಾಗ ಅಷ್ಟೇ. ನಮ್ಮ ಕೆಲಸ ಇಷ್ಟು ದಿವಸ ಮಾಡಿದ ಕೆಲಸಕ್ಕೆ ಏನು ಕೌಂಟ್ ಇಲ್ಲ. ಡಾಕ್ಟರ್ಸ್ ಹಂಗಲ್ಲ, ಅವ್ರು ಏನು ಮಾಡದೆ ಹೋದರೂ ಅವರಿಗೆ ಒಂದು ಕೌಂಟ್ ಇದೆ, ಇಷ್ಟು ಪೇಷಂಟ್ನ ಇವರು ರೆಡಿ ಮಾಡಿದ್ರು ಅಂತ. ಯಾವ ನರ್ಸ್ಗೂ ಇಷ್ಟು ಪೇಷಂಟ್ ಇವರಿಂದ ರೆಡಿ ಆದರು ಅಂತ ಇಲ್ಲ. ಹಾಸ್ಪಿಟ್ಲಿಗೆ ಕೌಂಟ್ ಇದೆ, ಡಾಕ್ಟರ್ಸ್ಗೆ ಕೌಂಟ್ ಇದೆ. ನಾವು ಮಾಡಿದ ಯಾವ ಕೆಲಸ ಕೌಂಟ್ ಆಗಲ್ಲ. ಆದರೂ ಆ ದೇವರ ಹತ್ರ ಒಂದು ಲಿಸ್ಟ್ ಇರ್ತದಲ್ಲ, ಆ ದೇವರು ನಮ್ಮನ್ನು ನೋಡ್ತಾರೆ. ಅದು ಗ್ಯಾರಂಟಿಯಲ್ಲಿದ್ದೀವಿ. ಈ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಇದೆ, ಆದರೆ ಈ ನರ್ಸಿನ, ನಮ್ಮ ಮೇರಿ ನರ್ಸಿನ ಹೋಮ್, ನಿಜವಾದ ಮನೆ ಹೇಗಿದೆ? ನಾವು ಸಾಯಂಕಾಲ ಬರಬೇಕಾದ್ರೆ ಅಡುಗೆ ಮಾಡಿಟ್ಟು ಬಾ ನನ್ನ ಮಗು ಅಂತ ಹೇಳೋದಕ್ಕೆ ಯಾರೂ ಇಲ್ಲ. ಅಟ್ಲೀಸ್ಟ್ ಅಮ್ಮ ನನಗೆ ಏನು ತಂದೆ ಅಂತ ಕೇಳೋಕ್ಕೆ ಒಂದು ಮಗು ಇಲ್ಲ. ಮತ್ತು ಆ ಮನೆಯಲ್ಲಿ ಏನಿದೆ, ಗಂಡ ಒಬ್ಬ ಕಾದು ಸಾಕಾಗಿ 90% ಆಫ್ ಅವ್ರ ಗಂಡಂದಿರು ಬೇರೆಯವ್ರ ಜೊತೆ ಹೋಗ್ಬಿಡ್ತಾರೆ. ಯಾಕೆ ಅಂದರೆ ನಾವು ಬೇರೆಯವ್ರ ಜೊತೆ ಇಲ್ಲಿ ಇರ್ತೀವಲ್ಲ, ಆದರೆ ನಮ್ಮ ಕೆಲಸ ಬೇರೆ. ಅವರು ನೋಡ್ತಾರೆ, ಅವರಿಗೆ ಜೀವನ ಸಂಗಾತಿ ಬೇಕು. ನಾವು ಟೈಮಿಗೆ ಸಿಕ್ಕಿಲ್ಲ ಅಂದರೆ ಯಾರು ಟೈಮಿಗೆ ಸಿಕ್ಕಿದ್ರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದೇ ಫ್ಯಾಕ್ಟು. ಅದರಿಂದ ನಮ್ಮ ಮನೆ ಝೀರೋ, ಲೈಫ್ ಝೀರೋ. ಆದರೆ ಒಂದೇ ಒಂದು, ದೇವರಾದರೂ ನಮ್ಮನ್ನು ಇಷ್ಟಪಡ್ತಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ನೈಟ್ ಆ್ಯಂಗಲ್. ನೈಟಲ್ಲಿ ಅವರು ನೈಟ್ ಆ್ಯಂಗಲ್, ನಾವು ಇಲ್ಲಿ ಡೇ ಆ್ಯಂಗಲ್ ಹಾಕಿ ಕೂತಿದ್ದೀವಿ. ಹಗಲು ರಾತ್ರಿ ಈ ಕರೋನಾ ಬಂದಾಗಿ ಎಷ್ಟು ನೋಡಿದ್ವಿ ನಾವು. ಉಂಗುರ ಬಿಚ್ಕೊಳ್ಳೋಕ್ಕೆ ಬರುವಂಥ ಮಗ, ತಾಳಿ ಬಿಚ್ಕೊಂಡೋಗಿ ತೂಕ ಹಾಕಿ ಮಾರೋಕ್ಕೆ ಬರುವಂಥ ಮಗಳು, ಇದು ನೋಡಿದ್ದೀನಿ ನಾನು. ಅದಕ್ಕೆ ಸಂಬಂಧಗಳಲ್ಲಿ ಯಾವ ವ್ಯಾಲ್ಯೂ ಇಲ್ಲ. ಆದರೆ ಮನುಷ್ಯನ ಯಾವತ್ತೂ ಪ್ರೀತಿಸಬೇಕು. ಅದಕ್ಕೆ ನಾವಿರೋದು. ನಾನು ಒಂದು ಮಾತು ಹೇಳ್ತೀನಿ, ಈ ದೇಹಕ್ಕೆ ಏನು ಮರ್ಯಾದೆ ಇದೆ ರೀ, ಈ ದೇಹಕ್ಕೆ ಏನು ಮರ್ಯಾದೆ ಇದೆ. ನಾನು ನಿಮಗೆ ಒಂದು ಹೇಳ್ತೀನಿ, ನೀವು ರಸ್ತೆಯಲ್ಲಿ ಹೋಗ್ತಿದ್ದೀರಾ, ನಿಮ್ಮ ಚಪ್ಪಲಿ ಕಟ್ಟಾಯಿತು ಅಲ್ಲ, ಒಂದು ಅಂಗಡಿ ಅವನಿಗೆ ಹೇಳಿ, ಈ ಚಪ್ಪಲಿ ಇಲ್ಲಿ ಇಟ್ಟು ಹೋಗ್ತೀನಿ, 2 ದಿವಸ ಆದಮೇಲೆ ಬರ್ತೀನಿ, ನಾನು ತಗೊಂಡು ಹೋಗ್ತೀನಿ. ಅವನು ಆಯಿತು ಬಿಟ್ಟು ಹೋಗಿ ಅಂತಾನೆ ಅಲ್ವಾ. ನಾನು ಹೇಳ್ತೀನಿ, ಒಬ್ಬರೇ ಡೆಡ್ ಬಾಡಿ ತೊಗೊಂಡು ಹೋಗ್ತಾ ಇದ್ದೀರಾ, ಆ ಅಂಗಡಿ ಹತ್ರ ಮಳೆ ಬಂತು, ಸರಿ ಡೆಡ್ ಬಾಡಿ ಇಲ್ಲಿ ಇಟ್ಟಿರ್ತೀವಿ, 2 ದಿನ ಬಿಟ್ಟು ತೊಗೊಂಡು ಹೋಗ್ತೀವಿ, ಅವ್ರು ತಗೊಳ್ತಾರಾ? ಆಗಲ್ಲ, ತಗೊಳ್ಳಲ್ಲ. ಅಂದರೆ ಸತ್ತ ಮೇಲೆ ಹಳೆಯ ಕಿತ್ತೋಗಿರೋ ಚಪ್ಪಲಿಗೂ ಇರೋ ವ್ಯಾಲ್ಯೂ ಇಲ್ಲ ಈ ದೇಹಕ್ಕೆ. ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಇಷ್ಟೇ ತಿನ್ನೋಕ್ಕಾಗೋದು, ಅಷ್ಟೇ ಹೋಗೋಕ್ಕೂ ಆಗೋದು. ಈ ಬಾಯಿ ದೇವರು ಚಿಕ್ಕದು ಕೊಟ್ಟವು, ಇಷ್ಟಾಗಲ್ಲ ಗೊತ್ತಿಲ್ವಲ್ಲ. ಅದಕ್ಕೆ ಹೇಳೋದು, ಎಷ್ಟು ಜೀವನ ಮಾಡಬೇಕು ಅಷ್ಟು ಜೀವನ ಮಾಡಿ. ಎಲ್ಲ ಪ್ರಪಂಚದಲ್ಲಿರೋದೆಲ್ಲ ನನಗೆ ಬೇಕು ಅಂತ ಹೇಳಕ್ಕೆ ಹೋಗ್ಬೇಡಿ, ಆಗೋದಿಲ್ಲ. ಈಗ ಆಸ್ಪತ್ರೆಗಳು ಕಾರ್ಪೊರೇಟ್ ಲೆವೆಲ್ಗೆ ಹೋಗ್ತಾ ಇದೆ, ಕಮರ್ಷಿಯಲೈಸ್ ಆಗ್ತಿದೆ, ವ್ಯಾಪಾರೀಕರಣ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವ್ಯಾಪಾರ, ಹಾಸ್ಪಿಟ್ಲು, ನಿಜವಾಗ್ಲೂ ಒಳ್ಳೆ ಡಾಕ್ಟರ್ಸ್ ಇವತ್ತು ಇದ್ದಾರೆ, ಒಳ್ಳೆ ಹಾಸ್ಪಿಟಲ್ಸ್ ಇವತ್ತು ಇದೆ. ಆದರೆ ಅದನ್ನು ನಡೆಯೋಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ನೀವು ಮಾಡೋ ಮಿಸ್ಟೇಕೆ. ನಿಮಗೇನಿದ್ರು, ನಿಮ್ಮ ರೋಗ ಚಿಕ್ಕದಾದರೂ ಹಾಸ್ಪಿಟ್ಲ್ ದೊಡ್ಡದಾಗಬೇಕು, ನಿಮ್ಮ ದೇಹ ಚಿಕ್ಕದಾದರೂ ನಿಮಗೆ ದೊಡ್ಡ ಹಾಸ್ಪಿಟ್ಲ್ ಬೇಕು, ನಿಮ್ಮ ಹತ್ರ ದುಡ್ಡಿಲ್ಲದೆ ಹೋದರೂ ನಿಮಗೆ ದೊಡ್ಡ ಹಾಸ್ಪಿಟ್ಲ್ ಬೇಕು. ಯಾಕೆ? ನಿಮಗೆ ಲೂಟಿ ಹೊಡೆಯೋರು ಬೇಕು. ಪ್ರೀತಿಯಿಂದ ನೋಡೋ ಒಂದು ನರ್ಸು ಡಾಕ್ಟ್ರು ಯಾರೂ ಸಾಲದು. ನಿಮಗೆ ICU ಮಲಗಿದ್ರೆ ಗೌರವ ಜಾಸ್ತಿ. ಒಂದೇ ಹೇಳ್ತೀನಿ, ನೀವು ICU ಹೋಗಿ ಮಲಗಿದ್ದೀರಾ ಅಂದರೆ ನಿಮಗೆ ರೋಗ ಜಾಸ್ತಿ ಆಗೋದೇ ಕಮ್ಮಿ ಆಗೋದಿಲ್ಲ ರೀ. ವೆರಿ ರೇರ್ ಪೀಪಲ್ ವಾಂಟ್ ಟು ಗೋ ಟು ICU. ಆದರೆ ICUಗೆ ಹೋದರೆ ಏನಂತೆ, ಅಲ್ಲೂ ಪ್ರಾಬ್ಲಮ್ ಏನೇ, ಭಾಳಷ್ಟು ರೋಗಗಳು ಕರ್ಕೊಂಬಂದು ನಿಮಗೆ ಸೇರಿಸ್ತಾರೆ. ಕೆಲವು ಹಾಸ್ಪಿಟ್ಲಲ್ಲಿ ಅವರಿಗೆ ICU ಖಾಲಿ ಇಲ್ಲ ಅಂತೇಳಿ ನಿಮ್ಮನ್ನು ಹಾಕೋತಾರೆ ಅಷ್ಟೇ. ನಿಮ್ಮ ರೋಗಕ್ಕೋಸ್ಕರ ಅಲ್ಲ, ನಿಮ್ಮ ಹತ್ರ ಇರೋ ದುಡ್ಡಿಗೋಸ್ಕರ. ಅಲ್ಲಿ ಹೋಗಬೇಡಿ, ನೇರವಾಗಿ ಸಣ್ಣ ಡಾಕ್ಟ್ರ್ ಹತ್ರ ಹೋಗಿ ಸಣ್ಣದಾಗಿ ನಿಮ್ಮ ಟ್ರೀಟ್ಮೆಂಟ್ ಮಾಡಿ. ದೊಡ್ಡ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ದೊಡ್ಡ ರೋಗಕ್ಕೆ ಬಲಿಯಾಗಬಾರ್ದು, ಅಷ್ಟೇ ನಾನು ಹೇಳೋದು. ಇವಾಗಿನ ಟ್ರೆಂಡಲ್ಲಿ ಕೆಲಸ ಕಳೆದು ಮಾಡ್ತಾ ಇರೋದಕ್ಕೂ
ನಿಮ್ಮ ಹಿರಿಯರು, ನಿಮ್ಮ ಸೀನಿಯರ್ಸು ಕಲಿತು ಮಾಡ್ತಾ ಇರೋದಕ್ಕೂ ಆ ಕೆಲಸದಲ್ಲಿ ವ್ಯತ್ಯಾಸ ಇದೆ? ಸೀನಿಯರ್ಸ್ ಅಂದರೆ ನಾವು ಕೂಡ ಅಷ್ಟೇ ರೀ. ನಮಗೇನು ಅಂದರೆ ಒಂದು ಸೇವೆ ಮಾಡಬೇಕು, ಜೊತೆಯಲ್ಲಿ ಸ್ವಲ್ಪ ದುಡ್ಡು ಬೇಕು ಅಂತಿದೆ. ಈಗ ಹಂಗಲ್ಲ, ಎಲ್ಲಿ 2 ಲಕ್ಷ ಸಂಬಳ ಬರ್ತದೆ ಅಲ್ಲಿಗೆ ಹೋಗ್ತೀನಿ ಅಂತಾರೆ ನರ್ಸಸ್ಸು. ಏನು ಮಾಡೋಕ್ಕಾಗುತ್ತೆ, ಮನೆಯಲ್ಲಿ ಬರ್ತನ ಅಲ್ವಾ, ಅವರಿಗೆ ಲೋನ್ ಮಾಡಿ ಎಲ್ಲ ಹೆಂಗೋ ನರ್ಸಿಂಗ್ ಸ್ಕೂಲಲ್ಲಿ ಸೇರಿಸ್ತಾರೆ. ನಾನು ಹೇಳೋದು ಗೌರ್ಮೆಂಟು ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ನು ಫ್ರೀಯಾಗಿ ಓದಿಸ್ಬೇಕು, ಆವಾಗ ಭಾಳಷ್ಟು ಜನ ಕೆಲಸಕ್ಕೆ ಬರ್ತಾರೆ. ಇದು 5 ಲಕ್ಷ 10 ಲಕ್ಷ ಕಟ್ಟಿ ಕೆಲಸಕ್ಕೆ ಬಂದಮೇಲೆ ಅಪ್ಪ ಅಮ್ಮ ಮನೆ ಕೂಡ ಅಡ ಇಟ್ಟಿರ್ತಾರೆ, ಆವಾಗ ದುಡ್ಡು ಬೇಕಲ್ವಾ, ಅದಕ್ಕೆ ಏನು ಮಾಡ್ತಾರೆ, ಫಾರಿನ್ ಕಂಟ್ರಿಗೆ ಹೋಗ್ತಾರೆ. ಫಾರಿನ್ ಕಂಟ್ರಿಯಲ್ಲಿ ಇಂಡಿಯನ್ ನರ್ಸಸ್ಗೆ ಭಾಳ ಮರ್ಯಾದೆ. ಯಾಕೆಂದರೆ ನಾವು ಕೊಡೋ ಹಾಸ್ಪಿಟಾಲಿಟಿ ಯಾರೂ ಕೊಡೋದಿಲ್ಲ. ಓನ್ಲಿ ಇಂಡಿಯನ್ ನರ್ಸಸ್ ಆರ್ ದ ಬೆಸ್ಟ್ ನರ್ಸಸ್ ಇನ್ ದ ಹೋಲ್ ವರ್ಲ್ಡ್. ಅದು ಹಾಗೆ ಉಳ್ಕೋಬೇಕು ಅಂದರೆ ಇನ್ನಷ್ಟು ಈ ಜೀನ್ಸ್ ಇದೆಯಲ್ಲ, ನಮ್ಮ ನರ್ಸ್ ಜೀನ್ಸು, ಅದನ್ನು ಬೆಳೆಸೋದಕ್ಕೆ ಇನ್ನೊಂದಷ್ಟು ಒಳ್ಳೆ ಕಾಲೇಜಸ್ ಮಾಡಿ. ಆ ಕಾಲೇಜಸ್ಗೆ ದುಡ್ಡು ಇಸ್ಕೋಬೇಡಿ. ಅಪ್ಪ ಅಮ್ಮ ಮಗಳನ್ನ ನರ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸಂತೋಷಪಟ್ಟು ಅವರಿಗೊಂದು ಸೀಟ್ ಕೊಡಿ ಸಾಕು, ಆವಾಗ ಅವರು ಇಂಡಿಯಾದಲ್ಲೇ ಇರ್ತಾರೆ. ಆ ಇಂಡಿಯನ್ ಎಲ್ಲ ಕೈಂಡ್ ಹಾರ್ಟೆಡ್ ಮಕ್ಕಳಿದ್ದಾರಲ್ಲ, ಅವ್ರು ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡಲಿ. ಯಾರ್ಯಾವುದೋ ಊರಿಗೋಗಿ 2-3 ಲಕ್ಷ ಅಂತೇಳಿ ಕೊನೆಗೆ ಬರೋಕ್ಕೆ ಪ್ಲೇನ್ ಇಲ್ಲದೆ ಅಲ್ಲೇ ಸತ್ತೋಗಿ ಯಾರ್ಯಾರು ಅವ್ರನ್ನ ಮಿಸ್ಯೂಸ್ ಮಾಡಿ ಎಂತೆಂಥದ್ದಾಗಿದೆ ಗೊತ್ತಾ. ಇದೆಲ್ಲ ಆಗಿದೆ ಏನಕ್ಕೆ ಅಂದರೆ ಅಪ್ಪ ಅಮ್ಮ ನರ್ಸ್ಕಿನ್ ಸ್ಕೂಲಿಗೋಸ್ಕರ ಕೊಟ್ಟಿರೋ ಸಾಲ ತೀರಿಸೋಕ್ಕೋಸ್ಕರ ಅವ್ರ ಜೀವನೇ ತೀರಿಸಿದ್ರು. ಎಸ್, ಸೇವಾ ಮನೋಭಾವ ಇರೋರು ನರ್ಸ್ ಆಗಬೇಕಾ ಅಥವಾ ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಇರೋರು ನರ್ಸ್ ಆಗಬೇಕಾ? ಸೇವಾ ಮನೋಭಾವನೆ ಇರೋರೇ ನರ್ಸ್ ಆಗಬೇಕು, ಆದರೆ ಅವ್ರಿಗೆ ಹಣ ನೀವು ಕೊಡಬೇಕು, ಇಲ್ಲಾಂದರೆ ಅವ್ರ ಮನೆ ನಡೆಯೋದಿಲ್ಲ ಅಲ್ವಾ. ಅದಕ್ಕೆ ಮುಂದಿನ ಪೀಳಿಗೆ ಬರಬೇಕು ಅಂದರೆ ಇವತ್ತಿನ ಪೀಳಿಗೆ ನರ್ಸಾಗಿ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಅದಕ್ಕೆ ದುಡ್ಡು ಬೇಕೇ ಬೇಕು. ಹಾಗನ್ಬಿಟ್ಟು ಎಲ್ಲರೂ ನರ್ಸ್ ಆಗೋಕ್ಕಾಗೋದಿಲ್ಲ. ಸೇವಾ ಮನೋಭಾವನೆ ಇರೋರು ಮಾತ್ರ ನರ್ಸ್ ಆಗೋಕ್ಕೆ ಸಾಧ್ಯ. ಒಂದು ಜೀವ ಉಳಿಸೋರು ಮಾತ್ರ ನರ್ಸ್ ಆಗೋಕ್ಕೆ ಸಾಧ್ಯ. ಯಾವತ್ತೂ ಒಂದು ನರ್ಸ್ ಪ್ರಾಣ ತೆಗೆಯೋಕ್ಕಾಗೋದೇ ಇಲ್ಲ. ದಟ್ ಈಸ್ ದ ಫ್ಯಾಕ್ಟ್. ಥ್ಯಾಂಕ್ ಯು ಸಿಸ್ಟರ್ ಮೇರಿ. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಪ್ರೊಫೆಷನ್ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಟ್ ಇಸ್ ವೆರಿ ಟಸ್ಟ್. ಇದು ಕಚಗುಳಿ ಅನ್ನೋ ಹೆಸರಿದ್ರು, ಆದರೆ ಇಲ್ಲಿ ಕಚಗುಳಿಗಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಇರುವ ಒಂದು ಭ್ರಮೆ ಅನ್ನೋ ಚಳಿನ ಬಿಡಿಸ್ಕೊಟ್ರಿ ಸಿಸ್ಟರ್ ಮೇರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಇದ್ರ ಮೇಲೆ ಮಾತಾಡೋದಕ್ಕೆ ನನಗೆ ಇನ್ನೇನೂ ಇಲ್ಲ. ಥ್ಯಾಂಕ್ ಯು. ಮತ್ತೆ ಮುಂದಿನ ಪಾಡ್ಕಾಸ್ಟಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಭಾಳ ಜನಕ್ಕೆ ಗೊತ್ತಿಲ್ಲ, ನೀವು ಒಳ್ಳೆ ಮಾತು ಹೇಳಿದ್ರಿ. ಒಂದು ಚಕ್ರದೊಳಗೆ ನಾವು ಕೂತ್ಕೊಂಡ್ಬಿಟ್ಟು 2 ಚಕ್ರದೊಳಗೆ ಆರಾಮಾಗಿ ಉರಿಸ್ತೀವಿ. ಅದರೊಳಗೆ ಏನು ಹೇಳ್ತಾರೆ ಗೊತ್ತಾ, ಸ್ಪೀಡಾಗಿ ಹೋಗ್ಬೇಡ, ಆಮೇಲೆ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ಫಸ್ಟ್ ಮರ್ತಾ ಸೋಚ್ಮೈ, ನಾವು ಮೊದಲು ಸಾಯೋದು, ಅವ್ರಿಗೆ ಸಾಯ್ಕೆ ಬಿಡ್ತೀವಿ. ಇಲ್ಲ, ಆ ಆಟೋನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀವೇನಾರು ಒಂದು 2 ರೂಪಾಯಿ ಜಾಸ್ತಿ ಕೇಳ್ಬಿಟ್ರೆ, ಅಯ್ಯೋ ನಾವು ವಿಧಾನಸೌಧನೇ ಕೇಳ್ಬಿಟ್ವಿ 5 ವರ್ಷಕ್ಕೆ ಅನ್ನೋ ಹೇಳ್ತಾರೆ.